ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ವ್ಯಕ್ತಿಯೊಬ್ಬರ ಯಶಸ್ಸಿನ ಹಿಂದೆ ಶಿಕ್ಷಣವಿದ್ದರೆ ಆತ ಯಾವುದೇ ರೀತಿಯ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಎನ್ಕೆಎಫ್ ಪಬ್ಲಿಕ್ ಸ್ಕೂಲ್ನ ಮುಖ್ಯಸ್ಥ ಎನ್.ಕೆ. ಫರೀದ್ ಅವರು ಹೇಳಿದರು. ಟಿ. ನರಸೀಪುರ ಪಟ್ಟಣ ಪುರಸಭೆ ವ್ಯಾಪ್ತಿಯ ಆಲಗೂಡು ಗ್ರಾಮದ ಸಮೀಪದ ಎನ್ಕೆಎಫ್ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವೊಂದರಲ್ಲಿ ಕರ್ನಾಟಕ ಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಆಲಗೂಡು ಡಾಕ್ಟರ್ ಚಂದ್ರಶೇಖರ್ ಅವರನ್ನು ಸನ್ಮಾನಿಸಲಾಯಿತು. ಬಳಿಕ ಅವರು ಮಾತನಾಡಿ, ಪ್ರಸಕ್ತ ದಿನಗಳಲ್ಲಿ ಶಿಕ್ಷಣ ಬಹು ಮಹತ್ವ ಪಡೆದುಕೊಂಡಿದೆ. ಶಿಕ್ಷಣ ಹೊಂದಿದ್ದರೆ ಏನು ಬೇಕಾದರೂ ಸಾಧಿಸಬಲ್ಲೆ ಎಂಬ ವಿಶ್ವಾಸ ಮೂಡಿದೆ. ಮಕ್ಕಳು ಪರಿಪೂರ್ಣ ಶಿಕ್ಷಣ ಪಡೆದಲ್ಲಿ ಯಾವುದೇ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ಹಾಗಾಗಿ ಮೊದಲು ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ಎಂದರು. ಮುಡಿಪಾಗಿಡಬೇಕು ಈ ದೇಶಕ್ಕಾಗಿ, ಈ ನಾವು ನೆಲೆಸಿರುವ ಮಣ್ಣಿನ ಜನಕ್ಕಾಗಿ ಅಂತ ಹೇಳಿ ಹಗಲಿರುಳು ದುಡಿತಾ ಇರುವಂತಹ ಚಂದ್ರಶೇಖರ್ ಅವರಿಗೆ ನನ್ನ ಮತ್ತು ನನ್ನ ಸಹ ಶಿಕ್ಷಕ ವೃತ್ತ ಮತ್ತು ವಿದ್ಯಾರ್ಥಿ ವೃಂದದಿಂದ ಹೃತ್ಪೂರ್ವಕವಾದ ಹೃದಯ ಅಂತರಾಳದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಒಂದು ಚಪ್ಪಳ. ಮುಸಲ್ಮಾನನಾಗು, ಹಿಂದೂ ಆಗು, ಕ್ರೈಸ್ತ ಆಗು, ಜೈನನಾಗು, ಆದರೆ ಮೊದಲು ಮಾನವನಾಗು. ಮಾನವನ ಯಾವಾಗ ಆಗ್ತಾನೆ? ಮಾನವ ಮೌಲ್ಯಗಳನ್ನ ತನ್ನಲ್ಲಿ ಅಳವಡಿಸ್ಕೊಳ್ಬೇಕು. ಮಾನವೀಯತೆಯ ದೃಷ್ಟಿಯನ್ನು ನೋಡಬೇಕು. ಎಲ್ಲ ಧರ್ಮ, ಎಲ್ಲ ವರ್ಗದ ಜನನು ಒಂದೇ ಅನ್ನೋ ತರದಲ್ಲಿ ಕಾಣಬೇಕು. ಎಲ್ಲದಕ್ಕಿಂತ ಮೊದಲಾಗಿ ನಮ್ಮ ಚಂದ್ರಶೇಖರ್ ಅವರು ಮತ್ತು ನಾನು ಹುಟ್ಟಿದಂತಹ ಏನು ಧರ್ಮ ಇದೆ, ಅದು ತುಳಿತಕ್ಕೆ ಮತ್ತು ಶೋಷಣೆಗೆ ಒಳಗಾದಂತಹ ಧರ್ಮ. ಈ ಧರ್ಮದಲ್ಲಿ ಹುಟ್ಟಿ ನಾವು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತೀವಿ, ಒಂದು ಅತ್ಯುನ್ನತವಾದಂತಹ ಭೂಷಣ ಪ್ರಶಸ್ತಿಯನ್ನ ಪಡಿಲಿಕ್ಕೆ ಅರ್ಹರಾಗ್ತೀವಿ ಅಂದ್ರೆ ಅದರ ಹಿನ್ನೆಲೆ ಏನು ಅಂದ್ರೆ ವಿದ್ಯೆ. ವಿದ್ಯೆಯೇ ಮೂಲವಯ್ಯ. ವಿದ್ಯೆವಿಲ್ಲವಂದ್ರೆ ಏನೂ ಇಲ್ಲ. ಅರ್ಥ ಆಗತ್ತಾ? ಅದಕ್ಕೆ ನಾವೆಲ್ಲ ಏನ್ ಮಾಡಬೇಕು? ಬಹಳ ಶ್ರದ್ಧಾ ಭಕ್ತಿಯಿಂದ ವಿದ್ಯೆಯನ್ನ ಕಲಿಬೇಕು. ಅರ್ಥ ಆಯ್ತಾ? ನಮ್ಮನ್ನ ಯಾರಾದ್ರೂ ಗುರುತಿಸ್ಬೇಕು ಅಂದ್ರೆ ನಮ್ಮ ನಡವಳಿಕೆ ಚೆನ್ನಾಗಿರಬೇಕು. ತಿಳುವಳಿಕೆ ಒಂದು ಸಲ ಸೋಲಬಹುದು, ಆದರೆ ನಡವಳಿಕೆ ಯಾವತ್ತೂ ಸೋಲಲ್ಲ. ನಡವಳಿಕೆ ಯಾವತ್ತೂ ಸೋಲಲ್ಲ. ನಡವಳಿಕೆ ಅಂದ್ರೆ ಏನು? ನಮ್ಮ ಕ್ಯಾರೆಕ್ಟರ್. ಅರ್ಥ ಆಯ್ತಾ? ನಡವಳಿಕೆ ಅಂತ ಹೇಳಿದ್ರೆ ನಮ್ಮ ಕ್ಯಾರೆಕ್ಟರ್, ನಾವು ಹೇಗೆ ನಡೀತೀವಿ, ನಾವು ಹೇಗೆ ವರ್ತನೆ ಮಾಡ್ತೀವಿ, ನೆರೆಹೊರೆಯವ್ರ ಜೊತೆ ಹೇಗಿರ್ತೀವಿ, ಬಂಧು ಬಳಗದ ಜೊತೆ ಹೇಗಿರ್ತೀವಿ, ತಂದೆ ತಾಯಿ ಜೊತೆ ಹೇಗಿರ್ತೀವಿ, ಅಣ್ಣ ತಮ್ಮಂದ್ರ ಜೊತೆ ಹೇಗಿರ್ತೀವಿ, ನಾವು ಯಾವ ತರ ಶಿಸ್ತಿನಲ್ಲಿ ನಡ್ಕೊಳ್ತೀವಿ ಅದನ್ನ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ನನ್ನ ಕ್ಯಾರೆಕ್ಟರ್, ನನ್ನ ನಡವಳಿಕೆ ಅದು ಪರಿಪೂರ್ಣವಾದ್ರೆ ಪ್ರಶಸ್ತಿ ಹಿಂದೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಚಂದ್ರಶೇಖರ್ ಅವರು, ಡಾಕ್ಟರ್ ಚಂದ್ರಶೇಖರ್ ಅವರು. ಎಲ್ಲಿಯ ದುಬಾಯಿ, ಎಲ್ಲಿಯ ಶ್ರೀಲಂಕಾ, ಎಲ್ಲಿಯ ದೆಹಲಿ, ಎಲ್ಲಿಯ ಆಲ್ಗೂಡು, ಅಲ್ಲಿಂದ ಇಲ್ಲಿವರೆಗೂ ಹುಡುಕೊಂಡು ಯಾಕೆ ಬಂದಿದೆ ಅಂತ ಹೇಳಿದ್ರೆ, ನಿಮ್ಮ ನಡವಳಿಕೆ ಚೆನ್ನಾಗಿದೆ, ನಿಮ್ಮ ಮಾನವತಾ ಮೌಲ್ಯಗಳನ್ನ ನೀವು ಎತ್ತಿ ಹಿಡಿತಾ ಇದ್ದೀರಾ. ಎಲ್ಲರೂ ಒಂದೇ, ನಾವು ಮೊದಲು ಮಾನವರಾಗೋಣ ಅಂತ ಹೇಳಿಕೊಂಡು ಹಗಲಿರುಳು ದುಡಿತಾ ಇದ್ದಾರಲ್ಲ, ಆ ದುಡಿಮೆಗೆ ಪ್ರತಿಫಲನೇ ಭೂಷಣ ಪ್ರಶಸ್ತಿ. ಅದಲ್ಲದೆ 10 ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ಯಾವತ್ತೂ ಸಹ ನಾನು ಏನು ಅನ್ನೋದನ್ನ ತಿಳ್ಕೋಬೇಕು. ಫಸ್ಟ್ ನನ್ನ ಧರ್ಮ ಏನು? ಧರ್ಮವಾಗಿ ನಡೆಯೋದನ್ನೇ ಧರ್ಮ ಅಂತ ಹೇಳೋದು. ಮಾನವೀಯತೆ ಇದ್ರೇನೆ ಅವನು ಮಾನವನಾಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಸಾರುವಂತಹ ವ್ಯಕ್ತಿತ್ವ ಉಳ್ಳುವಂತಹ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಇದೆಲ್ಲ
ಇನ್ನೂ 10 ಹಲವಾರು ಪ್ರಶಸ್ತಿಗಳ ಸುರಿಮಳೆ ಆಗಲಿ ಅಂತ ಬಯಸ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ತಟ್ಟಿ. ನಿಮಗೆಲ್ಲ ಗೊತ್ತಲ್ಲ, ಭೂಷಣ ಪ್ರಶಸ್ತಿ ಸಿಕ್ತು. ಆವತ್ತಿಂದನೂ ನಾನು ಒಂದು ಕಾರ್ಯಕ್ರಮನ ಇಟ್ಕೊಂಡು ಅವರಿಗೆ ಒಂದು ಸನ್ಮಾನನ ಮಾಡಬೇಕು ಅಂತ ಹೇಳ್ಕೊಂಡಿದ್ದೆ. ಆದರೆ ನನ್ನ ವಿದೇಶ ಪ್ರಯಾಣ ಇದ್ದಿದ್ದರಿಂದ ಅದು ತಡವಾಯಿತು. ನಂತರ ನಾನು ನಮ್ಮ ಮುಖ್ಯ ಶಿಕ್ಷಕಿಯರ ಜೊತೆ ಮಾತಾಡಿದಾಗ ಅವರು ಆಗಸ್ಟ್ 15ಕ್ಕೆ ಕರೆಸ್ಕೊಳ್ಳೋಣ ಅಂತ ಹೇಳಿದ್ರು. ಆಗಸ್ಟ್ 15 ಜ್ಞಾನವನ್ನು ಪಡಲಿಕ್ಕೆ ಸಾಧ್ಯವಾಗಿದೆ. ಇಂಥ ಜ್ಞಾನದ ದೇಗುಲದಲ್ಲಿ ಹಲವಾರು ನಮ್ಮ ಶಿಕ್ಷಕ ವೃಂದದವರು ಮತ್ತು ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಒಂದು ಈ ದೇಶದ ವಿದ್ಯಾರ್ಥಿಗಳನ್ನು ದೇಶಕ್ಕೆ ಒಂದು ಉತ್ತಮ ಪ್ರಜೆಯಾಗಿ ಕೊಡಬೇಕು ಅಂತ ಹೇಳಿ ಅವರ ಜ್ಞಾನವನ್ನು ಮತ್ತು ಅವರಿಗೆ ಶಿಸ್ತನ್ನು ಕಲಿಸ್ಕೊಡೋದ್ರ ಮೂಲಕವಾಗಿ ಅವರ ತ್ಯಾಗನೂ ಕೂಡ ಇಲ್ಲಿ ಭಾಳ ಅಮರವಾಗಿದೆ. ಯಾಕೆ ಅಂತಂದರೆ ಶಿಕ್ಷಣದಿಂದ ಮಾತ್ರ ಈ ದೇಶದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಕೂಡ ಇದನ್ನು ಬಯಸಿದ್ದೇನೆ. ಶಿಕ್ಷಣವಿಲ್ಲದಾದರೆ ಕತ್ತಲಲ್ಲಿದ್ದು ಕೂಡ ನಾವು ಕಂಡಿದ್ದು. ಶಿಕ್ಷಣ ಎಷ್ಟು ಮೌಲ್ಯವಾಗಿದೆ ಅಂತಂದರೆ ಜಗತ್ತಲ್ಲಿ ನಾವು ಎಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತಂದರೆ ಶಿಕ್ಷಣವೇ ಭಾಳ ಮುಖ್ಯ. ಯಾಕಂದರೆ ಶಿಕ್ಷಣ ಕಲಿತ್ರೆ ಆ ಶಿಕ್ಷಣನ ನಮ್ಮನ್ನು ಯಾರೂ ಕದಿಲಿಕ್ಕೆ ಸಾಧ್ಯವಿಲ್ಲ. ಅದು ನಾವಿರೋವರೆಗೂ ಕೂಡ ನಾವು ಎಲ್ಲಿವರೆಗೂ ಇರ್ತೀವಿ ಜೀವಂತವಾಗಿ ಅಲ್ಲಿವರೆಗೂ ಕೂಡ ನಮಗಿರುತ್ತೆ. ಇನ್ನಿತರ ವಸ್ತುಗಳು ಯಾವೇ ಆಗಿರ್ಬೋದು ಅವೆಲ್ಲವನ್ನು ಕದಿಯುವಂಥ ವ್ಯವಸ್ಥೆಗಳಿರುತ್ತೆ. ಆದರೆ ಶಿಕ್ಷಣ ಕದಿಲಿಕ್ಕೆ ಸಾಧ್ಯವಿಲ್ಲ. ಇಂಥ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನೂರಾರು ಮಕ್ಕಳಿಗೆ ಶಿಸ್ತು ಮತ್ತು ಸಮಯ ಪಾಲನೆ ಮತ್ತು ಜ್ಞಾನವನ್ನು ಕೊಡ್ತಕ್ಕಂಥ ಈ ಒಂದು ಸಂಸ್ಥೆಗೆ ಮೊದಲು ನಾನು ಆಭಾರಿಯಾಗಿರ್ತೇನೆ. ಯಾಕಂದರೆ ಈಗ ಪರಿಸರ್ ಅವರು ಈ ಒಂದು ಸಂಸ್ಥೆಯಲ್ಲಿ ನನಗೆ 3-4 ಕಾರ್ಯಕ್ರಮದಲ್ಲಿ ಕರೆಸಿ ನನ್ನನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಒಂದು ವೇದಿಕೆಗಳಲ್ಲಿ ನಾನು ಮಾತನಾಡಲಿಕ್ಕೆ ಬಯಸೋದು ಏನಂತಂದರೆ, ಒಂದು ಮೊದಲನೇದಾಗಿ ನಾವು ಜ್ಞಾನವನ್ನು ಪಡೆದು ಇತರರಿಗೆ ಮಾದರಿಯಾಗಿ ಬದುಕಬೇಕು ಅಂತಕ್ಕಂಥ ಕಲ್ಪನೆ ನಾವು ಮೊದಲು ರೂಢಿಸ್ಕೋಬೇಕಾಗಿದೆ. ಅದರಲ್ಲಿ ಜ್ಞಾನದಿಂದ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಯಾವ ದೇಶ ವಿದೇಶಗಳಿಗೂ ಹೋಗ್ಬೋದು ಅಂತಕ್ಕಂಥ ಒಂದು ಸಾಕಷ್ಟು ಉದಾಹರಣೆಗಳನ್ನ ನೋಡಿದ್ದೇವೆ. ಉದಾಹರಣೆಗೆ ನಾವು ಮಾನವನಾಗಿ ಹುಟ್ಟಿ ಏನಾದರೂ ಒಂದು ವೇಳೆ ನಾವು ಶಿಕ್ಷಣ ಕಲೀಲಿಲ್ಲ ಅಂತಂದರೆ ನಾವು ಕೂಡ ಎಲ್ಲೋ ಒಂದು ಸೈಡ್ಲಿ ಪ್ರಾಣಿಗಳಿಗೆ ಸಮಾನವಾಗಿದ್ದು ಬಿಡ್ತೀವಿ. ಅದನ್ನ ಜ್ಞಾನ ಅಂತಕ್ಕಂಥದ್ದು ಪಡೆದ್ರೆ, ಈಗ ಉದಾಹರಣೆಗೆ ಮೇಡಮ್ ಅವರು ಅನೇಕ ಬಾರಿ ನಮ್ಮ ಬಗ್ಗೆ ಒಂದು ಕಿರು ಪರಿಚಯಗಳನ್ನ ತಮ್ಮ ಎಲ್ಲ ವಿದ್ಯಾರ್ಥಿ ನನ್ನ ಪುಟಾಣಿಯ ಸಹೋದರ ಮಿತ್ರಗಳಿಗೂ ಕೂಡ ಹೇಳಿದ್ದಾರೆ. ಈ ಹಿಂದೆ ನಾನು ಈ ಒಂದು ಹೋರಾಟದ ಹಿನ್ನೆಲೆ ಬೆಳೆಸ್ಕೊಂಡಂಥದ್ದು ಉದ್ದೇಶ, ನನ್ನ ಕಣ್ಣು ಮುಂದೆ ಅಮಾಯಕರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಅವ್ರಿಗೆ ಆಗ್ತಕ್ಕಂಥ ನೋವುಗಳನ್ನು ನೋಡಿದಾಗ ಇಷ್ಟೊಂದು ತೊಂದರೆಗಳಾಗ್ತಾ ಇದೆಯಲ್ಲ ಅಂತ ಹೇಳಿ ನಾವು ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇದ್ದರೂ ಕೂಡ ಅದನ್ನು ತ್ಯಜಿಸಿ ನಾನು ಈ ಒಂದು ರಂಗಕ್ಕೆ ಬಂದಂಥ ವಿಚಾರ. ಒಂದು ಸರ್ಕಾರದ ಒಂದು ಉದ್ಯೋಗದಲ್ಲಿ ಇದ್ದಿದ್ರೆ ನಾನು ನನ್ನ ಕುಟುಂಬದಲ್ಲಿ ಎಲ್ಲೋ ಒಂದು ಸೈಡ್ಲಿ ಇರ್ಬೋದಾಗಿತ್ತೇನೋ. ಹಾಗಾಗಿ ಆ ಉದ್ಯೋಗವನ್ನು ತ್ಯಜಿಸಿ ಬಂದ ನಂತರ ನನಗೆ ಒಂದು ಜೀವನ ಸಾರ್ಥಕ ಬದುಕನ್ನು ಕಂಡಿದ್ದೀನಿ ಅನ್ನೋದಕ್ಕೆ ನಾನು ಕೂಡ ತಮ್ಮಂಗೆ ಒಂದು ಮಗುವಾಗಿ ಶಿಕ್ಷಣ ಪಡೆದಿರ್ತಕ್ಕಂಥದ್ದಕ್ಕೆ ನನಗೆ ಆದರ್ಶ ಗುರುಗಳು ಸಾಕಷ್ಟು ಜನಗಳಿದ್ದಾರೆ. ಇಂಥದನ್ನ ಕಲಿತಾಗ ನಾವು ಯಾವುದೇ ಒಂದು ಧರ್ಮ, ವರ್ಗ, ಸಮುದಾಯ ಅನ್ನೋದನ್ನು ಬಿಟ್ಟು ಮಾನವೀಯತೆ ಮತ್ತು ಮನುಷ್ಯತ್ವದ ಅಡಿಯಲ್ಲಿ ನಾವು ಆ ಒಂದು ಕೆಲಸನ ಮಾಡಬೇಕು ಅಂತಂದರೆ ನಾವೆಲ್ಲೋ ಒಂದು ಸೈಡಲ್ಲಿ ಇತರಿಗೆ ಹೋಲಿಸ್ಕೊಂಡಾಗ ನಮಗೂ ಕೂಡ ಸಾಕಷ್ಟು ರಾಷ್ಟ್ರದ ಅನೇಕ ಸಮಾಜ ಸುಧಾರಕರುಗಳನ್ನ ನೋಡಿದ್ದೀವಿ. ಅವರೆಲ್ಲರೂ ಕೂಡ ನಿಸ್ವಾರ್ಥವಾಗಿ ಈ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಗಳನ್ನು ನೋಡಿದಾಗ ನಾವು ಕೂಡ ಅವರು ಇಡೀ ಸಾಗರದಷ್ಟು ಕೆಲಸ ಮಾಡಿದ್ರೆ ನಾವು ಸಾಸಿವೆ ಎಷ್ಟಾದರೂ ಕೆಲಸ ಮಾಡಬೇಕು ಅಂತಕ್ಕಂಥ ನೋಡಿದ್ದೀವಿ. ಅಂಥ ಮಹನೀಯರನ್ನ ನಾವು ಆಚಾರ ವಿಚಾರಗಳು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳನ್ನು ನಾವು ಮೈಗೂಡಿಸ್ಕೊಂಡ್ರೆ ನಾವು ಕೂಡ ಎಲ್ಲೋ ಒಂದು ಸಣ್ಣದಾಗಿ ಒಂದು ಜನರು ಮೆಚ್ಚುವಂಥ ಕೆಲಸಗಳನ್ನ ಮಾಡಿದಾಗ ಅವ್ರ ಮನಸ್ಸಲ್ಲಿ ಉಳಿತೀವಿ ಅನ್ನೋದಕ್ಕೆ ಅದು ಸಾಕ್ಷಿಗಳಾಗಿರುತ್ತೆ. ಇಂಥ ಒಂದು ಕಾಲಘಟ್ಟದಲ್ಲೂ ಕೂಡ ನಾವು ಎಲ್ಲಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥವ್ರು ಈ ಮುಂದಿನ ದಿನಗಳಲ್ಲಿ ನಾವು ಒಂದು ಸೂಕ್ಷ್ಮಗಳಿಂದ ನೋಡಬೇಕಾಗಿದೆ. ಸಿಕ್ಕದ ಅಪರೂಪ ಅಂತಕ್ಕಂಥ ನಾವು ನೋಡ್ತೀವಿ. ನಮ್ಮ ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿಗಳಾಗಿದ್ದಾರೆ, ಆದರೆ ನಾವು ಇನ್ನೊಬ್ಬರಿಗೆ ತ್ಯಾಗ ಮಾಡುವಂಥದ್ದು
ಅವ್ರಿಗೆ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು, ಮತ್ತು ಅವ್ರಿಗೇನಾದರೂ ನಾವು ಜ್ಞಾನವನ್ನು ತಿಳ್ಕೊಂಡು ಅವ್ರಿಗೆ ಸಹಾಯ ಮಾಡಿದ್ದೇ ಆದರೆ ಎಲ್ಲವನ್ನು ಮೀರಿಸಿ ನಾವು ಪ್ರಶಸ್ತಿಗಂತ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ನಮಗೆ ನಾವೇ ಕೆಲಸ ಮಾಡ್ತಿದ್ರೆ ಇದನ್ನ ಸಮಾಜ ಮತ್ತು ಎಲ್ಲವೂ ಗುರುಸುತ್ತೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ನಾನೇ ಸಾಕ್ಷಿ ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಯಾವುದೇ ವ್ಯಕ್ತಿ ನೊಂದಾಗ ನಾವು ಯಾವುದೇ ಫಲಾಪೇಕ್ಷೆ ಇಟ್ಕೊಳ್ದೇನೆ ಅವ್ರು ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಮೊದಲನೇದಾಗಿ ನಾವು ಕಾನೂನಿನ ಆಚಾರ ವಿಚಾರಗಳು ಭಾಳ ಮುಖ್ಯವಾಗಿರುತ್ತೆ. ಕಾನೂನು ಆಚಾರ ವಿಚಾರಗಳನ್ನ ನಾವು ತಿಳಿದಿನ ಏನಾದರೂ ಕೆಲಸ ಮಾಡಲಿಕ್ಕೆ ಹೋದರೆ ನಮ್ಮ ಮೇಲೂ ಕೂಡ ಒಂದು ಇಲಾಖೆಗಳು ದಮನಕಾರಿ ನೀತಿಗಳನ್ನು ಅನುಸರಿಸುವಂಥದ್ದು ನಾವು ನೋಡ್ತೀವಿ. ಆವಾಗ ಒಂದೇ ಭಾಗದಲ್ಲಿ ನಾವೇನಾದರೂ ಅದಕ್ಕೆ ಎದೆಗುಂದಿ ಏನಾದರೂ ಒಂದು ಸ್ವಲ್ಪ ನಾವು ಮೈ ಮಾತ್ರ ಈ ಹೋರಾಟ ಸಾಕು ಅನ್ನುವಂಥ ಸ್ಥಿತಿಗಳನ್ನ ನಾವು ನೋಡಬೇಕಾಗಿದೆ. ಯಾಕೆಂದರೆ ಹೋರಾಟ ಅವರ ಜೀವನ ಬದುಕನ್ನು ಬಿಟ್ಟು ಇತರಿಗೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಅನೇಕ ಮುಳ್ಳಿನ ಹಾದಿ, ಆ ಮುಳ್ಳಿನ ಹಾದಿಯಲ್ಲಿ ನಾವು ನಡಿಬೇಕು ಅಂತಂದರೆ ಪ್ರತಿಯೊಂದು ಹೆಜ್ಜೆಗಳು ಭಾಳ ಸೂಕ್ಷ್ಮವಾಗಿಟ್ಟು ನಾವು ಹೆಜ್ಜೆಗಳನ್ನು ಹಾಕಬೇಕಾಗಿರುತ್ತೆ. ಯಾಕೆಂದರೆ ನಾವು ಒಬ್ಬ ಸಾಮಾನ್ಯ ಬಡ ವ್ಯಕ್ತಿಗೆ ಏನಾದರೂ ನಾವು ನ್ಯಾಯ ಕೊಡಿಸ್ತೀವಿ ಅಂತಂದರೆ ಅಲ್ಲಿ ಹಣಬಲ ಇರ್ತಕ್ಕಂಥವ್ರು, ಜನಬಲ ಇರ್ತಕ್ಕಂಥವ್ರು ಮತ್ತು ಅಧಿಕಾರ ಬಲ ಇರ್ತಕ್ಕಂಥವ್ರು ಎಲ್ಲವನ್ನು ಮೆಟ್ಟು ನಿಲ್ತೀವಿ ಅಂತಂದರೆ ಅವು ಮೂರು ಒಟ್ಟಿಗೆ ಸೇರಿದ್ರೆ ನಮ್ಮ ಜೀವನ ಕೂಡ ನಾಶ ಮಾಡಲಿಕ್ಕೆ ಅವರು ಪ್ರಯತ್ನದಲ್ಲಿ ಮುಂದುವರಿತಿರ್ತಾರೆ. ಇಂಥ ವಿಚಾರಗಳನ್ನ ತಿಳ್ಕೋಬೇಕು. ನನ್ನ ವಿದ್ಯಾರ್ಥಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಯಾವತ್ತಿಗೂ ಕೂಡ ಶಿಕ್ಷಕರು ನಮ್ಮ ಜ್ಞಾನವನ್ನು ತಿದ್ದಲಿಕ್ಕೆ ಬರ್ತೀವಿ. ನಾವು ಯಾರು ಕೂಡ ಬರಬೇಕಾದ್ರೆ ಏನೋ ಶಾಲೆಗೆ ಹೋಗ್ಬೇಕು ಅಂತಕ್ಕಂಥ ವಿಚಾರನ ಮೈಲಿಟ್ಕೋಬಾರ್ದು. ಶಾಲೆಗೆ ಹೋದರೆ ನಮ್ಮ ಶಿಕ್ಷಕರು ಏನು ಹೇಳ್ಕೊಡ್ತಾರೆ ಅನ್ನೋದನ್ನ ಕಲಿಬೇಕು. ಅದನ್ನು ಕಲಿತು ನಾವು ಸಾಧ್ಯವಾದಷ್ಟು ನಾವು ಇತ್ತೀಚಿನ ಮೊಬೈಲ್ಗಳನ್ನ ನೋಡಿದ್ವಿ. ಮೊಬೈಲ್ಗಿಂತ ಹೆಚ್ಚಾಗಿ ನಾವು ಏನು ಪುಸ್ತಕ ಇದೆ ಆ ಪುಸ್ತಕದ ಜ್ಞಾನ ಓದಿದ್ರೆ ಮಾತ್ರ ನಾವು ಭಾಳ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಯಾಕಂದರೆ ಈ ಅನೇಕ ಮೊಬೈಲ್ಗಳು ಬಂದು ಇವತ್ತು ಅದೇನಾದರೂ ಇವತ್ತು ಹಿಂದೆ ಒಂದು ಒಂದು ಸಣ್ಣದಾಗಿ ಹೇಳ್ತೀವಿ, ಯಾವುದಾದ್ರು ಒಂದು ಲೆಕ್ಕ ಕೇಳಿದ್ರೆ ನಾವು ಬಾಯಿನಲ್ಲಿ ಹೇಳ್ತಾ ಇದ್ವು. ಇವತ್ತಿನ ದಿನದಲ್ಲಿ ಯಾರನ್ನಾದ್ರು ಲೆಕ್ಕ ಕೇಳಬೇಕಾದ್ರೆ ಮೊಬೈಲ್ ತಗೊಂಡು ಹಿಡ್ಕೊಂಡು 5 ಎಷ್ಟು ಅಂತಂದರೆ ಆ ಮೊಬೈಲ್ ನೋಡ್ಬಿಟ್ಟು ಹೇಳ್ತೀವಿ ಅನ್ನೋಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ದಯಮಾಡಿ ಈ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮಂತೆ ತಾವಾಗಬೇಕು, ದೇಶಕ್ಕೆ ಏನಾದರೂ ಕೊಡುಗೆ ಆಗಬೇಕು ಅಂತಂದರೆ ದಯಮಾಡಿ ತಾವೆಲ್ಲರೂ ಕೂಡ ಒಂದು ಉತ್ತಮ ಪ್ರಜೆಗಳಾಗಬೇಕು, ಅಂಕುಡೊಂಕುಗಳನ್ನು ತಿದ್ದುವಂಥ ವ್ಯಕ್ತಿಗಳಾಗಿರಬೇಕು. ಇಂಥ ಶಾಲೆಗಳಲ್ಲಿ ನಮಗೆ ಶಿಕ್ಷಣ ಕೊಡ್ತಾರೆ ಅಂತಂದರೆ ಅದು ಭಾಳ ಇದು. ಇತ್ತೀಚಿನ ದಿನದಲ್ಲಿ ಅನೇಕ ನಾವು ಶಿಕ್ಷಣ ಸಂಸ್ಥೆಗಳು ನೋಡಿದ್ದೀವಿ, ದೊಡ್ಡದಾದೊಂದು ಕಮರ್ಷಿಯಲ್ ವ್ಯಾಪಾರ ತರಕ್ಕೂ ಆಗೋಗ್ಬಿಟ್ಟಿದೆ ಕೆಲವೊಂದು. ಆದರೆ ನಮಗೆ ಈಗ ನಮ್ಮ NKF ಅವರು ನಮ್ಮ ಮಗಳು ಕೂಡ ಇಲ್ಲೇ ಓದಿದಾಗ ಅತ್ಯಂತ ಕಡಿಮೆ ಫೀಸ್ ಕಂಡು ಇವತ್ತು MSc ಮಾಡಿ ಇವತ್ತು IAS ಎಕ್ಸಾಮ್ ಕೋಚಿಂಗ್ ತಗೋತಾವಳೆ. ಅದೇನಾದ್ರು ಪಾಸ್ ಆದ್ರೆ ಮೊದಲು ನಮ್ಮ ಸರ್ ಹತ್ರಿಗೆ ಕರ್ಕೊಬಂದು ಮಾಡಿಸ್ತೀವಿ. ತಮ್ಮಂಗೆ NKF ಅಲ್ಲಿ ಓದಂಥ ನನ್ನ ಮಗಳು ಕೂಡ ಇವತ್ತು MSc ಫಿಸಿಕ್ಸಲ್ಲಿ ಅತ್ಯಂತ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ಕೊಂಡು ಹೋಗವಳೆ. ಇದೇ ಸಂಸ್ಥೆಯಲ್ಲಿ ಓದಂಥ ನನ್ನ ಮಗಳು ಕೂಡ ಇವತ್ತು ನೇರವಾಗಿ ಹೇಳ್ಕೊತಾ ಇದ್ದೀನಿ, ಏನಾದರೂ ಆ UPSC ಎಕ್ಸಾಮಲ್ಲಿ ಒಂದು ಬಾರಿ ಫೇಲ್ ಆಗವಳೆ. ಆದರೆ ನಾವು ಯಾವತ್ತೂ ಎದಗೊಂದಬಾರ್ದು. ನಾವೆಲ್ಲೋ ಒಂದು ಸೈಡ್ಲಿ ಅನುತ್ತೀರ್ಣ ಆಗ್ತೀವಿ, ಎಲ್ಲೋ ಒಂದು ಸೈಡ್ಲಿ ನಮಗೆ ಇಲ್ಲಿ ಫೇಲ್ ಆಗಿಬಿಟ್ವಿ ಅಂತಲ್ಲ, ಅದನ್ನು ಬಸವಣ್ಣವ್ರು ಹೇಳಿದಂಗೆ ಮರಳಿ ಯತ್ನ ಮಾಡು ಅಂತಂದಾಗ ಅದ್ರಲ್ಲಿ ನಮ್ಗೆ ಅದರಿಂದೇ ನಮಗೆ ಪ್ರತಿಯೊಂದು ಹೆಜ್ಜೆಲಿ ಒಂದು ಗುರಿ ಸಾಧಿಸ್ಬೇಕಾದ್ರೆ ಮೊದಲೇ ನಾವು ಫೇಲ್ ಆಗಲೇಬೇಕು. ಆ ಫೇಲ್ ಆದಾಗ ಮಾತ್ರ ಅದೊಂದು ನಾವು ಛಲ ಮತ್ತು ಗುರಿ ಸಾಧನೆ, ಈ ಛಲ ಗುರಿ ಸಾಧನೆ ಇಟ್ಕೊಳ್ಳೋದಕ್ಕೆ ನಮ್ಗೆ ಪ್ರೇರಕರಾಗಿ ನಮ್ಗೆ ಶಿಕ್ಷಕರು ಇರ್ತಾರೆ. ಆದರೆ ಆ ಶಿಕ್ಷಕರು ಇರುವಾಗ ನಾವು ನಮ್ಮ ನಿರ್ಭಯವಾಗಿ ನಮ್ಗೆ ಏನೇ ಗೊತ್ತಿಲ್ಲ ಅಂತಂದ್ರೂ ಕೂಡ ಅದರಲ್ಲಿ ಇಂಜರಿಯಾಗಿ ಹೋಗಬಾರ್ದು. ಅದರಲ್ಲಿ ನಮ್ಗೆ ಈ ಥರ ತಿಳಿಸ್ಕೊಡಿ ಅಂತ ಹೇಳುವಂತೆಲ್ಲ ಕೇಳಿದ್ರೆ ನಾವು ಕೂಡ ಅದರಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಬೋದು.